ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಬೆಳಗಿನ ನಾಷ್ಟಕ್ಕೆ ನಾನು ಇವತ್ತೊಂದು ರೆಸಿಪಿ ಮಾಡ್ತೀನಿ ರೀ. ಗೋಧಿ ಹಿಟ್ಟಿನಿಂದ ಬೇಗ ಮತ್ತು ಸುಲಭವಾಗಿ ಮಾಡುವಂಥದ್ದು. ಅದು ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಬೌಲ್ ತೊಗೊಂಡೇನಿ ರೀ. ಈಗ ಇದಕ್ಕೆ 1 ಕಪ್ ಗೋಧಿ ಹಿಟ್ಟು ಹಾಕೋತೀನಿ ರೀ. 1 ಕಪ್ ಗೋಧಿ ಹಿಟ್ಟಿಗೆ 1/4 ಕಪ್ನಷ್ಟು ಚಿರೋಟಿ ರವೆ ತೊಗೊಂಡೇನಿ ರೀ. ಅದು ಹಾಕ್ಕೋತೀನಿ ರೀ. ನೀವು ಯಾವ ರವೆ ಅಂತ ಕೇಳ್ತೀರಿ. ಇದು ಚಿರೋಟಿ ರವೆ ಅಂದ್ರೆ ಸಣ್ಣಗಿರ್ತೈತಲ್ಲ ರೀ, ಆ ರವೆ ರೀ. ಮೀಡಿಯಮ್ ರವೆ ಅಂದ್ರೆ ಉಂಡೆ ಮಾಡಿದ್ರಿ. ಈ ಚಿರೋಟಿ ರವೆ ಅಂದ್ರೆ ಪೂರ್ತಿ ಸ್ಮೂತಾಗಿ ಇರ್ತೈತೆ, ಸಣ್ಣ ಇರ್ತೈತಿ, ಅದು ಚಿರೋಟಿ ರವೆ ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅಚ್ಚ ಖಾರದ ಪುಡಿ, ನಾ ಮಸಾಲೆ ಖಾರ ತೊಗೊಂಡಿನಿ, ಸ್ವಲ್ಪ ಪೆಪ್ಪರ್ ಪೌಡ್ರ್, ಸ್ವಲ್ಪ ಹಿಂಗೆ, ಸ್ವಲ್ಪ ಜೀರಿಗೆ ತೊಗೊಂಡಿನಿ, ಅದೆಲ್ಲ ಹಾಕೋತೀನಿ ನೋಡ್ರಿ. ಇದೆಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಈ ರವೆ ಹಿಟ್ಟಿನ ಜೊತೆಗೆ ಖಾರ ಉಪ್ಪು ಎಲ್ಲ ಮಿಕ್ಸ್ ಆಗ್ಬೇಕು ರೀ. ನಾವು ಎಷ್ಟು ರವೆ ತೊಗೊಂಡಿರ್ತೀವಲ್ಲ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ರೀ. ಒಮ್ಮೆ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ನೋಡ್ಕೊಂಡು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ. ಒಂದೊಂದ್ಸಲ ರವೆ ಹಳವಿದ್ದು ಅಂದ್ರೆ ಜಾಸ್ತಿ ನೀರು ಹಿಡಿತೈತಿ, ನೀವು ನೋಡ್ಕೊಂಡು ಹಾಕ್ಕೋಬೋದು ರೀ. ಬೆಳಗ್ಗೆ ನಿಮ್ಮ ಹತ್ರ ಟೈಮ್ ಇರಂಗಿಲ್ಲ ರೀ, ಏನು ಮಾಡೋದಪ್ಪ ಬೆಳಗ್ಗೆ ನಾಷ್ಟಕ್ಕೆ ಅಂತಂದಾಗ ಗೋಧಿ ಹಿಟ್ಟು ಹತ್ರ ಮನ್ಯಾಗ ಇದ್ದೇ ಇರ್ತೈತಿ ರೀ. ಎಲ್ಲರ ಮನೇಲಿ ಬೇಗನೆ ಮಾಡ್ಕೊಂಬಿಡ್ಬೋದು ರೀ. ಇದು ಗಂಟೆ ಆಗ್ಲಾರ್ದಂಗೆ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಇದು ಈಗ ಮಿಕ್ಸ್ ಮಾಡ್ಕೊಂಡು ಗೋಧಿ ಹಿಟ್ಟು ರವೆ ಎಲ್ಲ ಮಸಾಲೆ ಎಲ್ಲ ಹಾಕಿ ನೀವು ಹಿಂಗೆ ಆದರೂ ಮಾಡ್ಕೋಬೋದು. ಇಲ್ಲ ಇದಕ್ಕೆಲ್ಲರೂ ತರಕಾರಿಗಳು ಹಾಕೊಂಡು ಮಾಡ್ಕೋತೀನಿ ಅನ್ನೋದಾದ್ರೆ ತರಕಾರಿಗಳನ್ನು ಹಾಕ್ಕೋಬೋದು ರೀ. ಇದೊಂದು 5 ನಿಮಿಷ ಏನಿಲ್ಲ ರೀ, ನಾಷ್ಟೊತ್ತಿಗೆ ತರಕಾರಿಗಳೆಲ್ಲ ರೆಡಿ ಮಾಡ್ಕೋತೀನಿ ರೀ. ಈಗ ಇದೊಂದು 5 ನಿಮಿಷ ನೆಂದೈತೆ ರೀ. ನಿಮ್ಮ ಮನ್ಯಾಗ ಯಾವ್ಯಾವ ತರಕಾರಿ ಇರ್ತದೆ ನೀವು ಹಾಕೋಬೋದು ರೀ. ಸೌತೆಕಾಯಿ, ಕ್ಯಾರೆಟು, ಸೊಪ್ಪು ಯಾವುದಾದ್ರೂ ಹಾಕೋಬೋದು. ನಾ ಈಗ ಬರೀ 1 ಟೊಮೆಟೊ ಕಟ್ ಮಾಡ್ಕೊಂಡೇನಿ ರೀ, 1 ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೆ, 1 4 ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡೇನಿ, 1 ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡೇನಿ. ಇವೆಲ್ಲ ಹಾಕೋತೀನಿ ರೀ. ನಾ ಈಗ ಕಟ್ ಮಾಡ್ಕೊಂಡಿದ್ನಲ್ಲ ರೀ, ಅವೆಲ್ಲ ಒಂದು ಪಾತ್ರೆಗೆ ಹಾಕೋತೀನಿ. 1 ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊಂಡೆ ಅವು ಹಾಕೋತೀನಿ. 1 ಟೊಮೆಟೊ ಇದ್ದೀರಿ, ಅದನ್ನು ಸಣ್ಣ ಕಟ್ ಮಾಡಿ, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಸಣ್ಣ ಕಟ್ ಮಾಡೋಕೆ ಅಷ್ಟು ಸಣ್ಣ ಕಟ್ ಮಾಡ್ಕೊರಿ. ಇದು 1 ಕ್ಯಾಪ್ಸಿಕಮ್ ಐತಿ. ನೀವು ಕ್ಯಾಪ್ಸಿಕಮ್ ಬೇಡ, ಟೊಮೆಟೊ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ರೀ. ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಅವನು ಹಾಕೋತೀನಿ ನೋಡಿರಿ. ನಾವೆಲ್ಲ ಖಾರದ ಪುಡಿ ಮಸಾಲೆ ಖಾರ ಹಾಕಿದ್ದೀವಿ, ನೀವು ನೋಡಿಕೊಂಡು ಮೆಣಸಿನ್ಕಾಯಿ ಹಾಕೋರಿ. ಮೆಣಸಿನ್ಕಾಯಿ ಬಾಯಿಗೆ ಸಿಗ್ತೈತಿ ಬೇಡ ಅನ್ನೋದು ಸ್ಕಿಪ್ ಮಾಡ್ಕೋಬೋದು ರೀ. ಈಗ ನಾನು ಹಿಟ್ಟು ಕಲಿಸಿ ರೆಡಿ ಮಾಡಿಟ್ಟಿದ್ದೆಲ್ಲ 5 ನಿಮಿಷ ನೆನೆಯಾಕ ಅದನ್ನ ಎಂದೈತಿ. ನೀವು ಇದ್ರಾಗೆ ಹಾಕೋಬೋದು, ನಾ ಇದ್ರಾಗ ಹಿಡಿಯಂಗಿಲ್ಲತ್ತೆ ಆ ಬೇರೆ ಪಾತ್ರೆಗೆ ಹಾಕ್ಕೊಂಡೇನಿ ನೋಡಿರಿ. ಈಗ ಇದಕ್ಕೆ ಹಾಕೋತೀನಿ ನೋಡಿರಿ. ಈಗ ಇದು ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ನೀವು ತರಕಾರಿ ಅಷ್ಟೇ ಇಷ್ಟೇ ಅಂತೆಲ್ಲ ನಿಮ್ಗೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಈ ರೀತಿ ಹಿಟ್ಟಾಗೈತೆ ನೋಡ್ರಿ. ಈ ರೀತಿ ನೀವು ರೆಡಿ ಮಾಡ್ಕೊಂಡ್ರೆ ಚಪಾತಿ ಪಲ್ಯ ಮಾಡೋ ಬದಲಿ ಈ ರೀತಿ ಬೆಳಗಿನ ನಾಷ್ಟಕ್ಕೆ ರೆಡಿ ಆಗುತ್ತೆ. ಇದು ಗೋಧಿ ಹಿಟ್ಟಿನ ಉತ್ತಪ್ಪ ರೀ. ನೆನ್ಸೋದು ಬೇಡ, ರುಬ್ಬೋದು ಬೇಡ, ಏನೂ ಬೇಡ. ಸಿಂಪಲಾಗಿ ಬೆಳಗ್ಗೆ ಬೇಗನೆ 5 ನಿಮಿಷಲ್ಲೇ ಮಾಡ್ಕೊಂಬಿಡ್ಬೋದು ರೀ. ಇದೆಲ್ಲ ಚಲೋ ಹೊತ್ತಿನ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಹಂಚಕಾಯಿ ಹಾಕಿಡ್ತೀನಿ ನೋಡ್ರಿ. ಇದು ಹಂಚ ಕಾಯಿಲ್ರಿ. ಈಗ ಹಂಚು ಸ್ವಲ್ಪ ಬಿಸಿ ಆಗೈತ್ರಿ. ಈಗ ನಾನು ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ. ನೀವು ಸಣ್ಣ ಬಾಳ್ಗೆ ಇದ್ರೆ ಬಾಳ್ಗೆಯಲ್ಲಿ ಮಾಡ್ಕೋಬೋದು, ಇಲ್ಲ ಈ ರೀತಿ ಹಂಚಿದ್ರೆ ಹಂಚಲ್ಲಾದರೂ ಮಾಡ್ಕೋಬೋದು. ನೀವು ಯಾವುದ್ರಾಗಾದ್ರೂ ಮಾಡ್ಕೋಬೋದು ರೀ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಈಗ ನಾನು ಹಿಟ್ಟೇನು ರೆಡಿ ಮಾಡ್ಕೊಂಡಿದ್ನಲ್ಲ ರೀ, ಅದು ಹಾಕೋತೀನಿ ನೋಡ್ರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಹಾಕ್ಕೋಬೋದು. ನಾನು ಈ ಸೈಜಲ್ಲಿ ಹಾಕ್ಕೊಂಡೆ ನೋಡ್ರಿ. ಹಿಂಗೆ ಹಿಟ್ಟು ಹಾಕಿಬಿಡ್ರಿ ಸಾಕು, ತಳ್ಳಗೇನು ಮಾಡಬೇಡ್ರಿ, ದಪ್ಪಗೇ ಮಾಡ್ಕೊಳ್ರಿ. ಯಾಕಂದ್ರೆ ತರಕಾರಿ ಹಾಕಿರ್ತೀವಲ್ರಿ, ಹಾಗಾಗಿ ಅದು ತಳ್ಳಗಾಗಲ್ಲ ರೀ. ತಳ್ಳಗೆ ಮಾಡಕ್ಕೆ ಹೋದ್ರೆ ಅಂಟುಕೊಳ್ಳೋ ಸಾಧ್ಯತೆ ಇರ್ತೈತಿ, ಹರಿ ಸಾಧ್ಯತೆ ಇರ್ತೈತಿ. ಈಗ ಇದು ಮುಚ್ಚಳ ಮುಚ್ಚಿ 2 ನಿಮಿಷ ಬೇಯಿಸ್ಕೊಳ್ಳೋಣ ರೀ. ಈಗ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 2 ನಿಮಿಷ ಬೇಯಿಸ್ಕೊಂಡಿನಿ ರೀ. ಈಗ ತಿರುಗಿಸಿ ಹಾಕೋತೀನಿ ನೋಡಿರಿ. ನೀವು 2 ಸೈಡ್ ಆದರೂ ಬೇಯಿಸ್ಕೊಡ್ರಿ, ಒಂದೇ ಸೈಡ್ ಆದರೂ ಬೇಯಿಸ್ಕೊಡ್ರಿ. 2 ಸೈಡು ಬೇಯಿಸ್ಕೊಂಡ್ರೆ ಒಳ್ಳೇದು ರೀ. ಯಾಕಂದ್ರೆ ಇದು ಗೋಧಿ ಇಟ್ಟಿರ್ತೈತಲ್ಲ, ಹಾಗಾಗಿ. ವಾವ್, ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ. ನೀವು ಬೇಕಾದ್ರೆ ಸೋಡಾ ಏನೋ ಯಾವುದಾದ್ರೂ ಹಾಕೋಬೋದು ರೀ. ಉಬ್ಬು ಸಾಧ್ಯತೆ ಇರ್ತೈತಿ, ಪಳ್ಳಾಗಿ ಬರ್ತೈತಿ. ಆರೋಗ್ಯಕ್ಕೆ ಒಳ್ಳೇದಲ್ಲ ಸೋಡಾ ಏನೋ ಅಂತಾರಲ್ಲ, ನಾನು ಹಾಗಾಗಿ ಏನೂ ಹಾಕಿಲ್ಲ ರೀ. ಬೇಗನೆ ಮಾಡ್ಕೊಂಬಿಡ್ಬೋದು ರೀ. ನೀವು ಯಾವುದೂ ತರಕಾರಿ ಇಲ್ಲಾಂದ್ರೆ ಬರೀ ಗೋಧಿ ಹಿಟ್ಟಲ್ಲೇ ಮಾಡ್ಕೋಬೋದು. ತರಕಾರಿ ಇದ್ರೆ ಈ ರೀತಿ ತರಕಾರಿ ಹಾಕಿ ಮಾಡ್ಕೋಬೋದು ರೀ. 2 ಸೈಡು ಚಲೋ ಹೊತ್ತಿನ ಬೇಯಿಸ್ಕೊಂಡ್ರೆ ಇದು ಬೆಳಗಿನ ನಾಷ್ಟ ಗೋಧಿ ಹಿಟ್ಟಿನ ಉತ್ತಪ್ಪ ರೆಡಿ ಆಯ್ತು ರೀ. ಮಕ್ಕಳು ಯಾವುದೂ ತರಕಾರಿ ತಿನ್ನಲ್ಲಪ್ಪ ಅಂದಾಗ ಈ ರೀತಿ ಗೋಧಿ ಹಿಟ್ಟಿನಾಗ ತರಕಾರಿಗಳು ಹಾಕಿ ಬೆಳಗಿನ ನಾಷ್ಟ ಮಾಡ್ಕೊಂಬಿಡ್ಬೋದು. ಚಪಾತಿ ಪಲ್ಯ ಎಲ್ಲಿ ಮಾಡ್ಕೊತ ಕುಂದ್ರದಂದಾಗ ಈ ರೀತಿ ಬೇಗನೆ ಡಿಫ್ರೆಂಟಾಗಿರುವಂಥ ಬೆಳಗಿನ ನಾಷ್ಟ ರೆಸಿಪಿ ಮಾಡ್ಕೊಂಬಿಡ್ಬೋದು ರೀ. ಈಗ ನಾ ತಿರುಗಿಸಿ ಹಾಕಿ 2 ಸೈಡು ಬೇಯಿಸ್ಕೊಂಡಿನ್ರಿ. ಈಗ ಇದು ಬೆಂದೈತ್ರಿ, ಚಲೋ ಹೊತ್ತಿನಾಗೆ ಬೇಯಿಸ್ಕೊಂಡ್ರೆ ಆಯ್ತು ರೀ. ಈಗ ನಾನು ತಕ್ಕೋತೀನಿ ನೋಡಿರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ಈಗ ನಾ ಮಾಡ್ಕೊಂಡಿದ್ನಲ್ರಿ ಗೋಧಿ ಹಿಟ್ಟಿನ ಉತ್ತಪ್ಪ, ಅವು ಸರ್ವ್ ಮಾಡ್ತೀನಿ ನೋಡಿರಿ ಎಷ್ಟು ಮಸ್ತಾಗಿ ಬಂದವು. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ಈಗ ನಾವೊಂದು ಬಿಸಿ ತಂದು ಹಾಕ್ತೀನಿ ನೋಡಿರಿ. ಇವು ಬಿಸಿದು ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗ್ತಾವ್ರಿ.
ಇದಕ್ಕೆ ಏನು ಬೇಕಾಗಿಲ್ಲ ರೀ, ಪಲ್ಯ ಬೇಡ, ಚಟ್ನಿ ಬೇಡ, ಏನೂ ಬೇಕಾಗಿಲ್ಲ. ನೀವು ಹಂಗೆ ತಿನ್ಬೋದು. ಎಲ್ಲ ಅದ್ರಾಗ ಹಾಕಿ ಮಾಡಿರ್ತೀವಿ. ಬಿಸಿ ಬಿಸಿ ಮಾಡ್ಕೊಂಡು ತಿಂದ್ರೆ ಮಸ್ತಾಗಿರ್ತೈತಿ. ತಣ್ಣಗಾದ ನಂತರ ಶೇಂಗಾ ಚಟ್ನಿ ಮೊಸರು ಹಾಕೊಂಡು ತಿನ್ನಿರಿ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಗೋಧಿ ಹಿಟ್ಟಿನ ಉತ್ತಪ್ಪ ಮಾಡೋದನ್ನು. ಈ ಗೋಧಿ ಹಿಟ್ಟಿನ ಉತ್ತಪ್ಪ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.